ಅಪ್ಪ ಹೋಗಿ ಬರ್ತೀನಿ. ಯಾವ ಕಡೆನಮ್ಮ? ಡ್ಯಾನ್ಸ್ ವಿಡಿಯೋ ಮಾಡಕ್ಕೆ ವಾಣಿ ಮನೆಗೆ ಹೋಗ್ತಿದ್ದೀನಿ. ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ದಿನ ಅವಳೇ ಇಲ್ಲಿಗೆ ಬರ್ತಾ ಇದ್ಲಲ್ವಾ, ಈಗ ಯಾಕೆ ನಮ್ಮ ಮನೆಗೆ ಬರೋದು ಬಿಟ್ಟಿದ್ದಾಳೆ? ಅತ್ತಿಯಾಗಿ ಆಡ್ತಿದ್ಲಿ ಇಲ್ಲಿ, ಅದಕ್ಕೆ ಪ್ರಾಕ್ಟೀಸು ವಿಡಿಯೋ ಶೂಟ್ ಎಲ್ಲ ನಿಮ್ಮನೇಲೆ ಮಾಡೋಣ ಅಂತ ಹೇಳಿದ್ದೀನಿ. ಪಾಪ ಅವಳು ಹಾಗೆಲ್ಲ ಅಲ್ಲ ಅಲ್ವಾ, ಸೈಲೆಂಟ್ ಹುಡುಗಿ. ಯಾರು ಆ ವಾಣಿ ಪಾಪನ? ಅಪ್ಪಿ ತಪ್ಪಿನೂ ಹಾಗೆಲ್ಲ ಇಮ್ಯಾಜಿನ್ ಮಾಡಬೇಡಿಯಪ್ಪ, ಅವಳು ಸರಿ ಇಲ್ಲ. ನನಗೇನೋ ಹಾಗೆ ಅನ್ನಿಸ್ಲಿಲ್ಲ. ಅದು ಅಲ್ಲದೆ ನೀನೇ ಅಲ್ಲಿವರೆಗೂ ತಿರುಗುವಾಗಾಯ್ತಲ್ಲ, ಅದಕ್ಕೆ ಕೇಳಿದೆ. ಅವಳು ಬಂದ್ರೆ ಇನ್ನ ದೊಡ್ಡ ಪ್ರಾಬ್ಲಮ್ ಆಗುತ್ತಪ್ಪ. ಅವಳಿಗೆ ಅವಾಗ ನೀರು ಕಾಫಿ ಟೀ ಎಲ್ಲ ಆಗ್ಬೇಕು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ನಬ್ದಲ್ಲಿ ಚೆನ್ನಾಗಿ ಸೇವೆ ಮಾಡಿಸ್ಕೊಳ್ತಾಳೆ. ಎದುರುಗಡೆಯಿಂದ ಪಾಪಚಿ ಥರ ಚೆನ್ನಾಗಿ ಬಿಲ್ಡಪ್ ಕೊಡೋದಷ್ಟೇ, ಸರಿ ಇಲ್ಲ ಅವಳು. ಮತ್ತೆ ಯಾಕೆ ನಿನಗೆ ಅವಳೇ ಬೇಕು? ಬೇರೆ ಯಾರು ಸಿಗಲ್ವಾ? ಸಿಗ್ತಾರಪ್ಪ, ಆದರೆ ಇವಳ್ದು ಡ್ಯಾನ್ಸ್ ಚೆನ್ನಾಗಿದೆ, ಸ್ಟೆಪ್ಸ್ ಎಲ್ಲ ಗೊತ್ತು ಇವಳಿಗೆ. ಅದಕ್ಕೆ ಅನಿವಾರ್ಯ ಅಂತ ಇವಳ ಜೊತೆನೇ ಹೆಣ್ಗಾಡ್ತಾ ಇದ್ದೀನಿ. ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಂಕಲ್, ನಾನು ಹೋಗಿ ಬರ್ತೀನಿ. ಅಪ್ಪ ಇವನ್ ಹತ್ರ ಡ್ರಾಪ್ ಮಾಡು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೇಳಿ ಅಪ್ಪ, ಹೇಳಿ ಪ್ಲೀಸ್. ರಾಜಾ, ಒಂದು ನಿಮಿಷ. ಹೇಳಿ ಅಂಕಲ್. ನೀನು ಹೋಗೋ ದಾರಿಲೇ ಇವಳ ಫ್ರೆಂಡ್ ವಾಣಿ ಮನೆ ಇರೋದು, ಹಾಗೆ ಇವಳನ್ನ ಅಲ್ಲಿವರೆಗೂ ಬಿಟ್ಬಿಟ್ಟು ಹೋಗಪ್ಪ. ಸರಿ ಅಂಕಲ್. ಬನ್ನಿ. ಏನಾಯ್ತಮ್ಮ? ಏನಿಲ್ಲಪ್ಪ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ, ಅದರದ್ದೇ ಒಂದು ಸ್ಟೆಪ್ ನೆನಪಾಯ್ತಷ್ಟೆ. ಸರಿ, ನಾನು ಹೊರಡ್ತೀನಿ. ಕಾಂತ, ಅವ್ರ ಮನೆಗೆ ಕಾಯಿ ತಮ್ಮು ಅಕ್ಕಿ ಜೊತೆ ಕವರ್ನ ತಲುಪಿಸೋ ಜವಾಬ್ದಾರಿ ನಿಮ್ದು. ಓಕೆ ಬಾಸ್. ಸ್ವಲ್ಪ ಜೋರಾಗಿ ರೇಗ್ಬಿಟ್ನೇನೋ, ಸಾರಿ. ಹಾಗೇನೆ ಹಬ್ಬದ ದಿನ ರಜಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ಹೋಗೇನಾ ಬಾಸ್? ಶಡಪ್ ಕಾಂತ, ನಿಮ್ಮ ಬಕ್ವಾಸ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅವಳಾಗ್ಲೇ ರೀತಿ ಮಾತಾಡೋದಕ್ಕೆ ಬಂದು ಸಾರಿ ಅಂತ ಕೇಳಿದ್ಲು ತಾನೆ, ಈಗೇನು ಹೇಳ್ತೀರಾ? ಅಯ್ಯೋ ಬಾಸ್, ನಿಮಗೆ ಲವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕಡಿಮೆ. ಮೊನ್ನೆ ತಾನೇ ಲವ್ ಮಾಡಕ್ ಶುರು ಮಾಡಿದವ್ರು ನೀವು. ನೀವು ಕೊಟ್ಟಿರೋ ಸೊಲ್ಯೂಷನ್ನು ನಾಳಿನ ಹಬ್ಬದ ರಜಾ ಮಾತ್ರ. ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಾಗಿರುತ್ತೆ. ಮತ್ತೆ ಸಾರಿ ಕೇಳಿದ್ದು? ಬಾಸ್, ಹುಡುಗಿರು ಏನಾದ್ರು ಡೈರೆಕ್ಟ್ ಆಗಿ ಹೇಳಿದ್ರೆ ಹುಡುಗರಾದ ನಾವು ಅದನ್ನ ಉಲ್ಟಾ ತಗೋಬೇಕು. ಬಾಸ್, ನೀವು ಇವಾಗಿನ ತೊಂದರೆಗೆ ಸೊಲ್ಯೂಷನ್ ಕೊಟ್ರೆ ಸಾಕಾಗಲ್ಲ, ಬುಡ ಸರಿ ಮಾಡಬೇಕು. ನೀವು ಇವಾಗ ಕಿಸ್ ಕೊಟ್ಟಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ತೊಂದರೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟನಪ್ಪ. ಕಾಂತ, ಈ ಜ್ಯೋತಿಷಿ ಬಗ್ಗೆ ನೀವೆಷ್ಟು ಶ್ಯೂರ್ ಆಗಿದ್ದೀರಾ? ಯಾಕೋ ನಮ್ಮ ಬಾಸು ಮನ್ಸು ಬದಲಾಯಿಸಿರೋ ಹಾಗೆ ಕಾಣಿಸ್ತಾ ಇದೆ. ರೀ, ನಿಮ್ಮನ್ನೇ ಕೇಳ್ತಿರೋದು, ಇದೆಲ್ಲ ನಿಜ ಆಗತ್ತಾ? ಕೇಳ್ತಿರಲ್ಲ ಬಾಸ್, 100% ನಿಜ ಹಾಗೆ ಆಗುತ್ತೆ. ಅದರಲ್ಲೂ ಲವ್ ಮ್ಯಾಟ್ರಲ್ಲಿ ಇದೆಲ್ಲ ಮುಲಾಜಿಲ್ದೆ ಬರ್ದಂಗೆ ಆಗೋಗುತ್ತೆ. ಸರಿ, ಅಮೂಲ್ಯನ ಕ್ಯಾಬಿನ್ ಕಳಿಸಿ. ಯಾಕೆ ಬಾಸ್, ಕ್ಯಾಬಿನಲ್ಲಿ ಕಿಸ್ ಮಾಡ್ತೀರಾ? ನಿಮ್ಗೆ ಹೇಳಿದಷ್ಟು ಮಾಡೋದಕ್ಕೆ 1 year ಸ್ಯಾಲ್ರಿ ಕೊಡ್ಬೇಕೇನ್ರಿ? ಬೇಡ ಬಾಸ್, ಬೇಡ, ಕಳಿಸ್ತೀನಿ. ನಿಮ್ ಪರ್ಸನಲ್ ಕೊಡೋರು ನೀವು, ತಗೊಳ್ಳೋರು ಅವರು. ಗ್ಯಾಪ್ ಅಲ್ಲಿ ದಿಸ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಬರ್ತೀನಿ, ಅಲ್ಲ ಹೋಗಿ ಕಳಿಸ್ತೀನಿ. ಇಷ್ಟು ದಿನ ಒಂಥರ ಆಡ್ತಿದ್ದವನು ಸಡನ್ ಆಗಿ ವಿಜಯದಶಮಿಗೆ ರಜಾ ಕೊಡ್ತಾನೆ, ಅದರಲ್ಲೂ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಲಾಂಚ್ ಇಟ್ಕೊಂಡು. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಡೌಟ್ ಬರ್ತಿಲ್ಲ ಬಾವ? ಡೌಟಾ? ಒಂದಲ್ಲ ಬಾಮೈದ, ಟನ್ ಗಟ್ಲೆ ಡೌಟ್ ಬರ್ತಾ ಇವೆ. ಇದ್ರ ಬಗ್ಗೆ ನಾವಿಬ್ರು ಮಾತಾಡ್ಲೇಬೇಕು. ಹೌದೌದು, ಇದ್ರ ಬಗ್ಗೆ ನಾವು ಒಂದು ಮೀಟಿಂಗ್ ಮಾಡಲೇಬೇಕು. ಟೇಬಲ್ಗೆ 2 ಕಾಫಿ ಹೇಳ, ಜೊತೆಗೆ ಹಾಗೆ ಒಂದು 4 ಬಿಸ್ಕೆಟು ಹೇಳ್ಬಿಡು.
ಬಾಸ್ ಕರೆದ್ರಾ? ಸಲೀಸಾಗಿ ಲವ್ ಮಾಡಿ ಕಷ್ಟಪಟ್ಟು ಪ್ರಪೋಸ್ ಕೂಡ ಮಾಡ ನನ್ನ ಪುಣ್ಯಗಳು ಒಪ್ಕೊಂಡು, ಆದರೆ ಮಧ್ಯದಲ್ಲಿ ಯಾರು ಈ ರೀತಿ ಎಲ್ಲ ಜ್ಯೋತಿಷ ಎಲ್ಲ ಬರೀತಾರೆ ಅಂತ ಯಾರಿಗೂ ಗೊತ್ತಿತ್ತು. ಲವ್ ಮಾಡಿದ್ಮೇಲೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾನೇನಾದರೂ ಈಗ ಇವಳು ಕಿಸ್ಕೊಟ್ರೆ ಮನೇನು ಮಾರ್ಕೆಟ್ನು ಒಂದು ಮಾಡಿಬಿಡ್ತಾಳೆ ಅಷ್ಟೇ. ಆಫೀಸ್ನ ಬೀದಿಗೆ ತಂದು ನಿಲ್ಸ್ಬಿಡ್ತಾಳೆ. ಮೊದಲೇ ಬಚಾರಿ, ಬಾಯಿಗೆ ಸಿಕ್ಕರೆ ಇವಳು ಹೇಳೋ ಹಾಗೆ ಕೊಯ್ ಕನ್ಸ್ಬಿಡ್ತಾಳೆ. ಹಲೋ ಬಾಸ್, ಎಲ್ಲಿ ಕಳ್ದೋದ್ರಿ? ಇದು ಆಫೀಸು, ಇಲ್ಲಿ ನೀವು ನನ್ನ ನೋಡ್ಕೊಂಡು ನಿಂತ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಅವಾಗ್ಲೂ ಹಂಗೇನೆ, ಈಗಲೂ ಹಂಗೇನೆ, ಪಕ್ಕಾ ಪ್ರೊಫೆಷ್ನಲ್ಲು. ಮಾತಾಡಿ. ಅದು ಏನಿಲ್ಲ, ನಿನ್ನ ಹತ್ರ ಹಾಗೆ ಸುಮ್ಮನೆ. ಏನು ಸುಮ್ಮನೆನಾ? ನಿಮ್ಮಂತ ನೀವೇ ನಾಳೆ ರಜಾ ಅಂತ ಹೇಳಿದ್ಮೇಲೆ ಅದಕ್ಕೇನು ಪ್ರಾಬ್ಲಮ್ ಆಗದೆ ಇರೋ ಥರ ಇವತ್ತೇ ಎಲ್ಲ ಕೆಲಸ ಮುಗಿಸ್ಬೇಕು ತಾನೆ? ಬಾಸ್ಗೆ ನಿಯತ್ತಾಗಿ ನಡ್ಕೊಳ್ಳೋದು ಎಂಪ್ಲಾಯೀಸ್ ಧರ್ಮ ಬಾಸ್. ಕೆಲಸ ಬೇಜಾನಿದೆ. ನಿಮ್ ಜೊತೆ ಸುಮ್ಮನೆ ಹರಟೆ ಆಡೋಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಒಂದು ನಿಮಿಷ ನಿಂತ್ಕೋ, ನನ್ನ ಹತ್ರ ಏನೋ ಹೇಳಬೇಕು. ಹೇಳಿ. ನಾನು ನಿನ್ನ ಬಾಸ್. ನಾನು ಮಾತಾಡಬೇಕು ಅಂತ ಎಂಪ್ಲಾಯಿನ ಕರೆದಾಗ ನಾನು ಹೇಳಿದ್ರೆ ಕೇಳಿಸ್ಕೋಬೇಕಷ್ಟೇ. ನನಗೆ ಬ್ಯಾಕ್ ಆನ್ಸರ್ಸ್ ಮಾಡೋದಲ್ಲ. ಬಾಸ್, ನಾನು ನಿಮ್ಗೀಗ ಬ್ಯಾಕ್ ಆನ್ಸರ್ ಮಾಡಿದ್ನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನನಗೆ ಅರ್ಜೆಂಟ್ ಮಾಡೋ ರೈಟ್ಸ್ ನಾನು ಯಾವ ಎಂಪ್ಲಾಯಿಗೂ ಕೊಟ್ಟಿಲ್ಲ. ಸಾರಿ ಬಾಸ್, ಯಾವುದೋ ಸಣ್ಣ ಗ್ಯಾಪಲ್ಲಿ ಸ್ವಲ್ಪ ಸಲಿಗೆನ ಯೂಸ್ ಮಾಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಹೌದೌದು, ನೀವು ಹೇಳಿದ ಕರೆಕ್ಟೇ. ನೀವಿಲ್ಲಿ ಬಾಸು, ನಾನಿಲ್ಲಿ ಎಂಪ್ಲಾಯಿ. ಹಾಗಿದ್ರೇನೆ ನಮಗೂ ಒಳ್ಳೇದು, ಕಂಪ್ನಿಗೂ ಒಳ್ಳೇದು. ಅದು ಹಾಗಿರ್ಬೇಕು. ಐ ಲೈಕ್ ಯು. ಸರಿ ಬಾಸ್, ನೀವು ನನ್ನ ಯಾಕೆ ಕರೆದ್ರಿ? ಏನು ವಿಷಯ? ಹೇಳ್ತೀನಿ, ಸ್ವಲ್ಪ ಹತ್ರ ಬಾ. ಅಲ್ಲಿಂದಾನೆ ಹೇಳಿ, ಪರವಾಗಿಲ್ಲ. ನಾನು ಎರಡು ಕಿವಿ ಕರೆಕ್ಟಾಗೆ ವರ್ಕ್ ಆಗತ್ತೆ. ಬಾಸ್ ಹೇಳಿದ ಮೇಲೆ ಸುಮ್ಮನೆ ಅದನ್ನು ಫಾಲೋ ಮಾಡಬೇಕು. ಸಾರಿ ಬಾಸ್. ಓಕೆ ಬಾಸ್. ಮುತ್ತಿನ ಬಗ್ಗೆ ನಿನ್ನ ಹತ್ರ ಏನೂ ಕೇಳಲ್ಲ ಬಜರಂಗಿ. ಅದು ನಂಗೆ ಸ್ವಲ್ಪ ಧೈರ್ಯ ಕೊಡಪ್ಪ. ಮತ್ತೆ ಸೈಲೆನ್ಸು. ಮಾತಾಡಿ ಬಾಸ್. ಕಸಿ ಬೇಡ